ಎಲ್ಲ ಹನಿ ಟ್ರ್ಯಾಪ್ ಅಂತ ಬಂತು. ಹನಿ ಟ್ರ್ಯಾಪ್ ಪಿತಾಮಹ 1998ರಲ್ಲಿ ಅಮಿತ್ ಶಾ ಆ ಸುನಿಲ್ ಜೋಶಿ ಇನ್ನೋರನ್ನ ಟ್ರ್ಯಾಪ್ ಮಾಡಿ, ಫಸ್ಟ್ ಟ್ರ್ಯಾಪ್ ಮಾಡಿ ಅವ್ರ ವಿರುದ್ಧ ಬ್ಲ್ಯಾಕ್ ಮೇಲ್ ಮಾಡಿದ್ದೇ ಮಹಾನ್ ನಾಯಕ ಮಾನ್ಯ ಅಮಿತ್ ಶಾ ಮತ್ತು ನರೇಂದ್ರ ಮೋದಿ ಜೋಡಿ ಚೀಫ್ ಮಿನಿಸ್ಟರ್ ಆಗೋ ಸಂದರ್ಭದಲ್ಲಿ. ಇವರಿಬ್ಬರು ನಾಯಕರು ಇವ್ರ ಹತ್ರ ಹೋಗಿ ಹನಿ ಟ್ರ್ಯಾಪ್ ಬಗ್ಗೆ ಮಾತಾಡೋದಂತೆ ಬಸವರಾಜ ಬೊಮ್ಮಾಯಿಯವರೇ ಹನಿ ಟ್ರ್ಯಾಪಲ್ಲಿ ಸಿಗಾಕೊಂಬಿಟ್ಟವ್ರೆ. ಮುನಿರತ್ನನ್ನ ಒಳಗಡೆ ಹಾಕಿ ಬೆಂಡೆತ್ತಿ ನೋಡಪ್ಪ ಎಲ್ಲ ಹೇಳ್ಬಿಡ್ತಾನೆ. ನನಗಿರೋ ಮಾಹಿತಿ ಪ್ರಕಾರ ಸುಮಾರು ಒಂದು 200 ಜನದ್ದು CD ಇರಬೇಕು ಅವನ ಹತ್ರ ಮುನಿರತ್ನಂತ. ನನಗೆ ಬಂದಿರೋ ಮಾಹಿತಿ, ಇರುವಂಥ ಮಾಹಿತಿ ಪ್ರಕಾರ ಸುಮಾರು ಒಂದು 10-15 ಜನ ಮಿನಿಸ್ಟ್ರಿಗಳಿಗೆ HIV ಇಂಜೆಕ್ಷನ್ ಕೊಟ್ಟವನೆ ಅಂತ. 10-15 ಜನ ಮಿನಿಸ್ಟ್ರಿಗಳಿಗೆ, ಹಿಂದೆ ಇದ್ದ ಮಿನಿಸ್ಟ್ರಿಗಳಿಗೆ. ಅಶೋಕನಿಗೂ ಸೇರಿಸಿ ಕೊಟ್ಬಿಟ್ಟವನು. ಅಶೋಕನು ಪಾಪ ತುಟಿ ಎಲ್ಲ ಯಾಕೋ ಬೇರೆ ರೀತಿ ಕಲರ್ ಬರ್ತಾ ಇದೆ, ನೋಡ್ತಾ ಇದ್ದೀರ ನೀವು. ಮುಂಚೆ ಇದ್ದಿದ್ದ ಕಲರ್ ಇಲ್ಲ ಅಶೋಕ್ ಅವ್ರಿಗೆ ಪಾಪ. ಅಶೋಕ್ ಅವ್ರಿಗೆ ತುಟಿ ಚೇಂಜ್ ಆಗೋಗಿದೆ ಯಾಕೋ. ಕೈಯೂ ಚೇಂಜ್ ಆಗ್ತಾಯಿದೆ, ಕಲರ್ ಚೇಂಜ್ ಆಗ್ತಾಯಿದೆ. ಅಶೋಕ್ ಅವರೇ ದಯಮಾಡಿ ನೀವು ಸ್ವಲ್ಪ ಕರೆಕ್ಟಾಗಿ ನೀವು ಅದನ್ನು ಡಾಕ್ಟರ್ ಹತ್ರ ಚೆಕ್ ಮಾಡಿಸ್ಕೊಳ್ಳಿ. ನಿಮಗಂತೂ 100% HIV ಕೊಟ್ಟರು ಅಂತೂ ನಿಜ. HIV ಇಂಜೆಕ್ಷನ್ಸ್ ಮೂಲಕ HIV ಇಂಜೆಕ್ಷನ್ನ ಲೇಡೀಸ್ಗಳ ಮೂಲಕ ಕೊಟ್ಟು ಹನಿ ಟ್ರ್ಯಾಪ್ ಮಾಡಿಸುವಂಥ ಒಂದು ವ್ಯವಸ್ಥೆ ಪೂರ್ತಿ ಫ್ಯಾಕ್ಟ್ರಿ ಇರೋದೇ ಮುನಿರತ್ನನ ಜೊತೆ. ಸುಮಾರು ಆಫೀಸರ್ಸ್ಗಳ ಆದಿಯಾಗಿ ಒಳಗಡೆ ಹಾಕಿ ರುಬ್ಬಿರು ನೋಡಪ್ಪ, ಎಲ್ಲ ಮುನಿರತ್ನದಿಂದ ಈಚೆ ಬಂದ್ಬಿಡ್ತದೆ. ಯಾರು ಮುನಿರತ್ನ ವಿರುದ್ಧ ಯಾರು ಮಾತಾಡ್ತಾಯಿಲ್ಲ BJP, ಯಾಕೆಂದರೆ ಎಲ್ಲರದು ಮುನಿರತ್ನ ಕಂಟ್ರೋಲ್ ಇದೆ. ಇದು BJPಯವರ ಅನಾಚಾರ. ಬಾಂಬೆ ಬಾಯ್ಸ್ 2019ರಲ್ಲಿ ಆಪರೇಷನ್ ಕಮಲ ಮಾಡಿ 20 ಜನ ಬಾಂಬೆ ಕರ್ಕೊಂಡೋಗಿದ್ರಲ್ಲ, ಒಬ್ಬೊಬ್ಬ ಮಂತ್ರಿಗೆ ಏನೆಲ್ಲ ಆಯಿತು, ಎಲ್ಲರದು ವಿಡಿಯೋ CD ಇಲ್ವಾ? ಇಲ್ಲ ಅಂದರೆ ಮತ್ತೆ ಅಷ್ಟು ಜನನು CD ವಿರುದ್ಧ ಸ್ಟೇ ತಗೊಂಬಂದವರಲ್ಲ ಯಾಕೆ? ಅಷ್ಟು ಜನನು ಇನ್ಕ್ಲೂಡಿಂಗ್ ನಮ್ಮ ಭಾಗದ ಪಾಪ MLC, BJP MLC ವಾರಕ್ಕೆ 2 ಸರಿ ಪ್ರೆಸ್ ಮೀಟ್ ಮಾಡುವಂಥವ್ರು, ಅವ್ರದ್ದು ಸೇರಿ ಅವರು CDಗೆ ತಗೊಂಬಂದವ್ರೆ ಸ್ಟೇ ವೆಕೇಟ್ ಮಾಡಿಸಿ. ಅದು ಯಾವ CD ಬರ್ತದೆ ನೋಡೋಣ ಈಚೆ. ಅತ್ಯಂತ ಜಾಸ್ತಿ CD ಯಾರ್ದಾದ್ರು ವಿರುದ್ಧ ಹನಿ ಟ್ರ್ಯಾಪ್ ಅದು ಇದು ಮತ್ತು ಸೆಕ್ಸ್ ಸ್ಕ್ಯಾಂಡಲ್ CDಗಳಿದ್ದರೆ ಅದು BJPಯವ್ರ ವಿರುದ್ಧ.